ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಗಂಧರಸರೂಪ ಸ್ಪರ್ಶ ಶಬ್ದೊಂದು ತಾನಲ್ಲ, ಅದರದರ ಪೆಸರಿಂದ ಕರೆಸುತ ಜೀವರಿಗೆ ತರ್ಪಕನು ತಾನಾಗಿ. ಹೊಂದಿಕೊಂಡಿಹ ಪರಮ ಕರುಣಾ ಸಿಂಧು, ಶಾಶ್ವತ ಮನವೇ ಮೊದಲಾದ ಇಂದ್ರಿಯಗಳೊಳಗಿದ್ದು ಭೋಗಿಸುತಿಹನು ವಿಷಯಗಳ. ಹರಿಕಥಾಮೃತ ಸಾರದ ಮೂರನೆಯ ವ್ಯಾಪ್ತಿ ಸಂಧಿಯಲ್ಲಿ 2 ಪದ್ಯಗಳನ್ನು ನಾವು ಹಿಂದೆ ಚಿಂತನೆ ಮಾಡಿದ್ದೇವೆ. ಮೂರನೆಯ ಪದ್ಯದ ಚಿಂತನೆಯನ್ನು ಇಂದು ಮುಂದುವರೆಸೋಣ. ಹಿಂದಿನ ಪದ್ಯದಲ್ಲಿ ಪಂಚಭೂತಗಳನ್ನು ಹೇಳಿ ಪಂಚಭೂತಾತ್ಮಕವಾದ ಶರೀರವನ್ನು ಕೊಟ್ಟು ಜೀವರಿಗೆ ಸಾಧನೆಯನ್ನು ಮಾಡಿಸ್ತಾನೆ. ಆದರೆ ಆ ಪಂಚಭೂತಗಳಲ್ಲಿ ತಾನಿರ್ತಾನೆ, ಅದರ ಯಾವ ವಿಕಾರಗಳು ಅವನಿಗಿಲ್ಲ ಅನ್ನುವುದನ್ನು ನಾವು ನೋಡಿದೆವು. ಈಗ ಪಂಚಭೂತಗಳ ಗುಣಗಳೊಳಗಿದ್ದು ಯಾವ ರೀತಿಯಾಗಿ ಜೀವರಿಗೆ ಸಂತೋಷ ಕೊಡ್ತಾನೆ, ತೃಪ್ತಿಯನ್ನು ಕೊಡ್ತಾನೆ ಅನ್ನುವುದನ್ನು ಈ ಮುಂದಿನ ಪದ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ಪಂಚಮಹಾಭೂತಗಳು ಅಹಂಕಾರ ತತ್ವದಿಂದ ಅವುಗಳ ಸೃಷ್ಟಿ. ಅಹಂಕಾರ ತತ್ವದಿಂದ ಮೊದಲು ಸೃಷ್ಟಿಗೆ ಬಂದದ್ದು ಆಕಾಶ. ಆಕಾಶಾತ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯ ಪೃಥಿವಿ. ಹೀಗೆ ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ನೀರು, ನೀರಿನಿಂದ ಪೃಥ್ವಿ ತತ್ವ. ಹೀಗೆ ಪಂಚಮಹಾಭೂತಗಳ ಸೃಷ್ಟಿಯನ್ನು ಉಪನಿಷತ್ತುಗಳಲ್ಲಿ ನಮಗೆ ಹೇಳ್ತಾರೆ. ಅಹಂಕಾರ ತತ್ವದಿಂದ ಮೊದಲು ಸೃಷ್ಟವಾಗಿರತಕ್ಕಂತಹ ಆಕಾಶದಲ್ಲಿ ಒಂದೇ ಗುಣ, ಶಬ್ದ. ಇದು ಆಕಾಶದ ಗುಣ. ಶಬ್ದ ಆಕಾಶದಲ್ಲೇ ಇರುವಂಥ, ಆಕಾಶದಲ್ಲಿರುವ ಗುಣ. ಆದರೆ ಆ ಶಬ್ದ ನಮಗೆ ಕೇಳಬೇಕಾದ್ರೆ ವಾಯುವಿನ ಚಲನೆ ಇರಬೇಕು. ನಿರ್ವಾತ ಪ್ರದೇಶದಲ್ಲಿ ಶಬ್ದ ಇರ್ತದೆ, ವ್ಯವಹರಿಸಲಿಕ್ಕಾಗಲ್ಲ. ಹಾಗೆ ಶಬ್ದ ಆಕಾಶದ ಗುಣವಾದರೆ ಎರಡನೆಯ ಆಕಾಶದಿಂದ ಹುಟ್ಟಿದ ಗಾಳಿಯಲ್ಲಿ, ವಾಯುವಿನಲ್ಲಿ ಶಬ್ದವೂ ಉಂಟು, ಸ್ಪರ್ಶ ಬಂತು. ಎರಡನೆಯ ಗುಣ ಸ್ಪರ್ಶ ಬಂತು ವಾಯುವಿನಲ್ಲಿ. ಗಾಳಿ ಬೀಸುವಾಗ ಸ್ವೀ ಅಂತ ಬೀಸಿತು ಅಂತ ಶಬ್ದವನ್ನು ಹೇಳ್ತೇವೆ ವಾಯುವಿಗೆ. ಆ ಗಾಳಿ ಬೀಸುವಾಗ ನಮಗೆ ತಟ್ಟುತ್ತದೆ, ಸ್ಪರ್ಶ ಜ್ಞಾನ ಆಗ್ತದೆ. ಹಾಗಾಗಿ ಗಾಳಿಯಲ್ಲಿ ಆಕಾಶದಲ್ಲಿ ಇಲ್ಲದ ಒಂದು ಗುಣ ಬಂತು. ಆಕಾಶದ ಗುಣವೂ ಗಾಳಿಯಲ್ಲಿ ಬಂತು. ಆಕಾಶದಲ್ಲಿ ಇಲ್ಲದ ಸ್ಪರ್ಶ ಅನ್ನುವ ಗುಣ ಗಾಳಿಯಲ್ಲಿ ಸೇರಿಕೊಂಡಿತು. 2 ಗುಣ ಆಯಿತು ವಾಯುವಿನಲ್ಲಿ. ವಾಯುವಿನಿಂದ ಹುಟ್ಟಿದ್ದು ಅಗ್ನಿ. ಅಗ್ನಿಯಲ್ಲಿ ಶಬ್ದವೂ ಬಂತು, ಸ್ಪರ್ಶವೂ ಬಂತು. 3ನೇ ಗುಣ ಸೇರಿಕೊಂಡಿತು, ರೂಪ. ಆಕಾಶ ಗಾಳಿ ಕಣ್ಣಿಂದ ನೋಡಲಿಕ್ಕೆ ಆಗಲಿಲ್ಲ, ಅಗ್ನಿ ಕಣ್ಣಿಗೆ ಕಂಡಿತು, ರೂಪ ಬಂತು ಅದರಲ್ಲಿ. 3ನೇ ಗುಣ ರೂಪ ಸೇರಿಕೊಂಡಿತು. ಭರ್ರಂತ ಉರಿತಾ ಇದೆ ಅಂತ, ಭರ್ರಂತ ಉಂಟು. ಆ ಶಬ್ದ ಅಗ್ನಿಯಲ್ಲಿ ಉಂಟು. ಮುಟ್ಟಿದರೆ ಬಿಸಿ ಹತ್ತುತ್ತದೆ, ಸ್ಪರ್ಶ ಉಂಟು, ಕಣ್ಣಿಗೆ ಕಾಣುತ್ತದೆ, ರೂಪ ಉಂಟು. ಹೀಗೆ 3 ಗುಣಗಳು ಅಗ್ನಿಯಲ್ಲಿ ಬಂತು. ಅಗ್ನಿಯಿಂದ ಹುಟ್ಟಿದ್ದು ನೀರು. ನೀರಿನಲ್ಲಿ ಇನ್ನೊಂದು ಗುಣ ಸೇರಿಕೊಂಡಿತು, ರಸ. ನೀರು ಜುಳು ಜುಳು ಹರಿಯುತ್ತದೆ,
ಅಂತ ಶಬ್ದ ಉಂಟು ನೀರಿನಲ್ಲಿ. ಮುಟ್ಟಿದರೆ ತಣ್ಣಗೆ ಹತ್ತುತ್ತದೆ. ಸ್ಪರ್ಶ ಉಂಟು. ನೀರು ಕಣ್ಣಿಗೆ ಕಾಣುತ್ತದೆ. ರೂಪ ಉಂಟು. ನಾಲ್ಕನೇ ಗುಣ ರಸ. ರಸ ರಸ ಅಂದರೆ ಆಸ್ವಾದನ ಸ್ನೇಹನಯೋಹೋ ಅಂತಾರೆ. ಅದನ್ನು ರುಚಿ ನೋಡಲಿಕ್ಕೆ ಬರ್ತದೆ, ಅದನ್ನು ಪಾನ ಮಾಡಲಿಕ್ಕೆ ಬರ್ತದೆ, ಆಸ್ವಾದಿಸಬಹುದು. ಇದು ಒಂದು ಗುಣ. ಆದರೆ ರಸದ ಇನ್ನೊಂದು ಗುಣ ಸ್ನೇಹ. ನಾವು ಹಿಟ್ಟು ಕಲಸಬೇಕಾದ್ರೆ ಹಿಟ್ಟಿನಿಂದ ರೊಟ್ಟಿ ಮಾಡಬೇಕು. ಹಿಟ್ಟಿನಿಂದ ಹಾಗೆ ರೊಟ್ಟಿ ಮಾಡಲಿಕ್ಕೆ ಬರಲ್ಲ. ಅದನ್ನು ನೀರು ಹಾಕಿ ಕಲಸಬೇಕು, ಆಗ ಮುದ್ದೆ ಆಗ್ತದೆ. ನೋಡಿ, ಒಂದಕ್ಕೊಂದು ಆ ಹಿಟ್ಟಿನ ಕಣಗಳು ಕಲಿಯಿತು. ಕಲೀಲಿಕ್ಕೆ ಕಾರಣವಾದದ್ದು ಆ ನೀರು. ಈ ಗುಣ ನೀರಿನಲ್ಲಿ ಉಂಟು. ನೀರು ಹಾಕಿದ್ರೆ ಹಿಟ್ಟು ಒಟ್ಟಾಗಲ್ಲ, ಮುದ್ದೆ ಆಗಲ್ಲ, ರೊಟ್ಟಿ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಆ ಸ್ನೇಹ ಗುಣ, ರುಚಿಯ ಜೊತೆಯಲ್ಲಿ ಸ್ನೇಹ, ಅದು ರಸದ ಒಂದು ಭಾಗ ಆಯಿತು. ಹೀಗೆ ನೀರಿನಲ್ಲಿ ಶಬ್ದವೂ ಬಂತು, ಸ್ಪರ್ಶವೂ ಬಂತು, ರೂಪವೂ ಬಂತು, ರಸವಂತೂ ಹೆಚ್ಚಿನದು ಸೇರಿಕೊಂಡಿತು. ನೀರಿನಿಂದ ಹುಟ್ಟಿದ್ದು ಪೃಥ್ವಿ ತತ್ವ. ಪೃಥ್ವಿಯಲ್ಲಿ ಮತ್ತೊಂದು ಗುಣ ಸೇರಿಕೊಂಡಿತು, ಗಂಧ ಅನ್ನುವುದು. ಪೃಥ್ವಿಗೆ ಶಬ್ದ ಇದೆ. ಯಾವುದೇ ಪಾರ್ಥಿವ ಪದಾರ್ಥಗಳು ಬಿದ್ದರೆ ಧೊಪ್ಪನೇ ಬಿತ್ತು ಅಂತೀವಿ. ಶಬ್ದ ಉಂಟು ಅದರಲ್ಲಿ, ಮುಟ್ಟಲಿಕ್ಕೆ ಬರ್ತದೆ. ಯಾವುದೇ ಪಾರ್ಥಿವ ಪದಾರ್ಥಗಳನ್ನು ಕೈಲೇ ಮುಟ್ಟಲಿಕ್ಕೆ ಬರ್ತದೆ. ಅದು ಕಣ್ಣಿಗೆ ಕಾಣ್ತದೆ, ರೂಪ ಇದೆ. ಪೃಥ್ವಿಗೆ ಒಂದು ಥರದ ರಸ ಉಂಟು ಆಸ್ವಾದನೆಗೆ. ನಂತರದಲ್ಲಿ ಪೃಥ್ವಿಯಲ್ಲಿ ಸೇರಿದ ಐದನೆಯ ಗುಣ ಗಂಧ, ವಾಸನೆ. ಮೂಗು ಮಾತ್ರ ಗ್ರಹಿಸಬಹುದಾದ ಗಂಧ ಪೃಥ್ವಿಯಲ್ಲಿ ಸೇರಿಕೊಂಡಿತು. ಹೀಗೆ 5 ಮಹಾಭೂತಗಳು, 5 ತನ್ಮಾತ್ರೆಗಳು ಅಂತ ಅರಿವನ್ನ. ತನ್ಮಾತ್ರೆಗಳು ಮಾತ್ರ ಗುಣಗಳು, ಮಹಾಭೂತಗಳ ಗುಣಗಳು. 1ರಲ್ಲಿ 1, 2ರಲ್ಲಿ 2, 3ನೇದರಲ್ಲಿ 3, 4ರಲ್ಲಿ 4 ಗುಣ, 5ನೇದರಲ್ಲಿ 5 ಗುಣ. ಆದ್ದರಿಂದ ಗಂಧವನ್ನೇ ಮೊದಲು ಹೇಳ್ತಾರೆ ಇಲ್ಲಿ ಜಗನ್ನಾಥದಾಸರು ಹೇಳುವಾಗ. ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ, ಪಂಚಮಹಾಭೂತಗಳಲ್ಲಿ ಇರತಕ್ಕಂತಹ ಈ ಗುಣಗಳು. ಭಗವಂತ ಗಂಧದಲ್ಲಿ ಗಂಧವಾಗಿ, ರಸದಲ್ಲಿ ರಸರೂಪನಾಗಿ, ರೂಪದಲ್ಲಿ ರೂಪದಿಂದ ಇದ್ದು, ಸ್ಪರ್ಶದಲ್ಲಿ ಸ್ಪರ್ಶದಿಂದ ಇದ್ದು, ಶಬ್ದದಲ್ಲಿ ಶಬ್ದದಂತೆ ಇದ್ದು, ಪ್ರತಿಯೊಂದರಲ್ಲಿಯೂ ಇದ್ದು ಅದಕ್ಕೆ ಅಸ್ತಿತ್ವವನ್ನು ಕೊಡ್ತಾ ಇದ್ದಾನೆ. ಹೀಗೆ ಶಬ್ದ ಒಂದು ತಾನಲ್ಲ, ಪ್ರತಿಯೊಂದರಲ್ಲಿಯೂ ಅವನ ವ್ಯಾಪ್ತಿ ಉಂಟು. ಆದರೆ ಅವನೇ ಅದಲ್ಲ, ಅದಕ್ಕಿಂತ ಭಿನ್ನನಾಗಿ, ಅದಕ್ಕೆ ನಿಯಾಮಕನಾಗಿ ನಿಂತಿದ್ದಾನೆ. ಅವನ ವ್ಯಾಪ್ತಿಯನ್ನು ಹೇಳಬೇಕಲ್ವ, ವ್ಯಾಪ್ತಿ ಹೇಳ್ತಾ ಇದ್ದಾರೆ. ಪಂಚಮಹಾಭೂತಗಳಲ್ಲಿ ಅವನ ವ್ಯಾಪ್ತಿ, ಪಂಚಭೂತಗಳ ತನ್ಮಾತ್ರೆಗಳಾಗಿರತಕ್ಕಂತಹ ಈ ಗಂಧರಸರೂಪ ಸ್ಪರ್ಶ ಶಬ್ದದಲ್ಲಿಯೂ ಕೂಡ ಭಗವಂತ ವ್ಯಾಪ್ತನಾಗಿದ್ದಾನೆ. ಅದಕ್ಕಿಂತ ಭಿನ್ನನಾಗಿ ನಿಯಾಮಕನಾಗಿದ್ದಾನೆ. ತಾನಲ್ಲ, ಅದರ ಹೆಸರಿಂದ ಕರೆಸುತ್ತಾ, ಆಯಾ ಹೆಸರಿಂದ ತಾನೇ ಕರೆಸಿಕೊಳ್ತಾನೆ. ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಅನ್ನುವುದು ಭಗವಂತನ ಹೆಸರು. ಆ ಹೆಸರಿನಿಂದ ಆ ಪದಾರ್ಥದ ಆ ಗುಣದಲ್ಲಿ ಇದ್ದಾನೆ. ಅದರಿಂದಾಗಿ ಆ ಗುಣಕ್ಕೆ ಆ ಹೆಸರು. ಹೀಗೆ ತಿಳಿಬೇಕು ಅವನ ವ್ಯಾಪ್ತಿಯನ್ನು. ತಾನಲ್ಲ, ಅದರದರ ಹೆಸರಿಂದ ಕರೆಸುತ್ತಾ, ಈ ಗಂಧಾದಿಗಳಲ್ಲಿ ಗಂಧಾದಿ ಶಬ್ದ ವಾಚ್ಯನಾಗಿ ಇದ್ದ ಭಗವಂತ ಏನು ಮಾಡ್ತಾನೆ? ಯಾರವನು ಅಂದರೆ ಅನಿರುದ್ಧ ನಾಮಕ ರೂಪ ಭಗವಂತನದು. ಗಂಧಾದಿಗಳಲ್ಲಿ ಇದ್ದ ಭಗವಂತನ ರೂಪ ಅನಿರುದ್ಧ. ಆ ಗಂಧಾದಿಗಳಲ್ಲಿ ಇದ್ದು ಜೀವರಿಗೆ ತರ್ಪಕನು ತಾನಾಗಿ ಹೊಂದಿಕೊಂಡಿಹ. ಗಂಧಾದಿಗಳಿಂದ ಜೀವರಿಗೆ ತರ್ಪಕನಾಗ್ತಾನೆ, ಸಂತೋಷ ಕೊಡ್ತಾನೆ. ಕುಳಿತಾಗ ಒಳ್ಳೆ ಸುವಾಸನೆ ಬಂತು. ಸುವಾಸನೆ ಬರುವಾಗ ಆನಂದ ಆಯಿತು. ಊಟಕ್ಕೆ ಕುಳಿತಾಗ ಒಳ್ಳೆ ರಸಾಸ್ವಾದನೆ ಆಯಿತು, ಆನಂದ ಆಯಿತು. ಯಾವುದೋ ಸುಂದರ ಪದಾರ್ಥಗಳನ್ನು ನೋಡಿದ್ವಿ, ಆನಂದ ಆಯಿತು. ಯಾವುದೋ ಒಳ್ಳೆ ಮೆತ್ತಗಿನ ಪದಾರ್ಥ, ಚಳಿಯಲ್ಲಿ ಬಿಸಿಯಾದ ಪದಾರ್ಥ, ಬೇಸಿಗೆಯಲ್ಲಿ ತಂಪಾದ ಪದಾರ್ಥ ಮುಟ್ಟಿದಾಗ ಆ ಸ್ಪರ್ಶದಿಂದ ಆನಂದ ಆಯಿತು.
ಯಾವುದೋ ಸುಶ್ರಾವ್ಯವಾದ ಶಬ್ದ ಕೇಳುವಾಗ ಆನಂದ ಆಯಿತು, ಹರಿಕಥಾಮೃತ ಸಾರ ಕೇಳುವಾಗ ಆನಂದ ಆಯಿತು. ಕೇಳ್ತೀರಿ, ದಿನ ಕೇಳ್ತೀರಿ, ಯಾಕೆ ಆನಂದ ಆಗ್ತದೆ ಅಂತಲೇ ಕೇಳೋರು. ಹಾಗೆ ಈ ಗುಣಗಳಿಂದ, ತನ್ಮಾತ್ರೆಗಳಿಂದ ನಮಗೆ ಸುಖ ಆಗ್ತದಲ್ಲ, ಈ ಸುಖ ಯಾಕೆ ಆಯಿತು ಅಂದರೆ ಈ ಗುಣಗಳಲ್ಲಿ, ತನ್ಮಾತ್ರೆಗಳಲ್ಲಿ ಭಗವಂತ ತಾನಿದ್ದು ನಮಗೆ ಸುಖವನ್ನು ಕೊಡ್ತಾ ಇದ್ದಾನೆ. ಆ ಸುಖವನ್ನು ಹೇಗೆ ಕೊಡ್ತಾನೆ? ತರ್ಪಕನು ತಾನಾಗಿ ಹೊಂದಿಕೊಂಡಿದ್ದಾನೆ. ಯಾವ ರೀತಿ ಹೊಂದಾಣಿಕೆ? ಗಂಧದಲ್ಲಿ, ಗಂಧ ಅನ್ನುವ ಹೆಸರಿನಿಂದ ತಾನಿದ್ದಾನೆ. ಆ ಗಂಧವನ್ನು ಗ್ರಹಿಸಲಿಕ್ಕೆ ಯೋಗ್ಯವಾದ ಮೂಗಿನಲ್ಲಿ ತಾನಿದ್ದಾನೆ. ಮೂಗಿನಲ್ಲಿ ಭಗವಂತ ತಾನಿದ್ದು ಗಂಧವನ್ನು ಗ್ರಹಿಸ್ತಾನೆ. ಗಂಧದಲ್ಲಿ ಗಂಧನಾಮಕನಾಗಿ, ಮೂಗಿನಲ್ಲಿ ಮೂಗಾಗಿ ಇದ್ದು ಅದನ್ನು ತಾನು ಗ್ರಹಿಸಿ ಜೀವರಿಗೆ ಅದನ್ನು ಕೊಟ್ಟು ಸಂತೋಷಪಡಿಸ್ತಾನೆ. ಭೋಗಿಸುತ್ತೇನು ಭೋಗಗಳ, ವಿಷಯ ಪದಾರ್ಥಗಳು ಅಂತ ಅರಿವನ್ನು, ತನ್ಮಾತ್ರೆಗಳನ್ನು ವಿಷಯ ಅಂತಲೂ ಕರೀತಾರೆ. ಮೂಗಿಗೆ ವಿಷಯ ಗಂಧ, ಕಿವಿಗೆ ವಿಷಯ ಶಬ್ದ, ನಾಲಿಗೆಗೆ ವಿಷಯ ರಸ, ಕಣ್ಣಿಗೆ ವಿಷಯ ರೂಪ, ತ್ವಗೀಂದ್ರಿಯಕ್ಕೆ ವಿಷಯ ಸ್ಪರ್ಶ. ಅದರಿಂದ ವಿಷಯ ಪದಾರ್ಥಗಳು ಅಂತಲೂ ಅವನ್ನ ಕರೀತಾರೆ. ಹಾಗೆ ಕಣ್ಣಿನಲ್ಲಿದ್ದು ರೂಪವನ್ನು ಗ್ರಹಿಸ್ತಾನೆ. ರೂಪದಲ್ಲಿ ರೂಪನಾಮಕನಾಗಿ ಇದ್ದು ಕಣ್ಣಿನಲ್ಲಿ ಕಣ್ಣು ಅಂತನಿಸಿಕೊಂಡು ಆ ರೂಪವನ್ನು ಗ್ರಹಿಸಿ ಅದನ್ನು ತಾನು ಭೋಗಿಸಿ ನಮಗೆ ಯೋಗ್ಯವಾದ ಅನುಭವವನ್ನು ನಮಗೆ ಕೊಟ್ಟು ನಮ್ಮನ್ನು ಸಂತೋಷಪಡಿಸುತ್ತಾ ಇದ್ದಾನೆ. ಹೀಗೆ ಪ್ರತಿಯೊಂದು ಇಂದ್ರಿಯದಲ್ಲಿ ಭಗವಂತ ತಾನಿದ್ದು ಅನಿರುದ್ಧ ಅನ್ನುವ ಹೆಸರಿನಿಂದ ಇಂದ್ರಿಯಗಳಲ್ಲಿಯೂ ಇದ್ದಾನೆ, ಆ ಪದಾರ್ಥಗಳಲ್ಲಿಯೂ ಇದ್ದಾನೆ. ಪದಾರ್ಥಕ್ಕೆ ಯಾವ ಹೆಸರೋ ಅದು ಭಗವಂತನ ಹೆಸರು. ಅದೇ ಹೆಸರಿನಿಂದ ಆ ಪದಾರ್ಥದೊಳಗೆ, ವಿಷಯ ಪದಾರ್ಥದಲ್ಲಿದ್ದಾನೆ. ಹಾಗೆ ಇಂದ್ರಿಯಗಳಲ್ಲಿ ಚಕ್ಷುಷಶ್ಚಕ್ಷು, ಶ್ರೋತ್ರಸ್ಯ ಶ್ರೋತ್ರಂ, ಮನಸೋ ಮನೋಯತ್ ಅಂತದೆ ಉಪನಿಷತ್ತು. ಕಣ್ಣಿನಲ್ಲಿ ಕಣ್ಣಾಗಿ, ಕಿವಿಯಲ್ಲಿ ಕಿವಿಯಾಗಿ, ಮನಸ್ಸಿನಲ್ಲಿ ಮನಸ್ಸಾಗಿ, ಹೀಗೆ ಪ್ರತಿಯೊಂದು ಇಂದ್ರಿಯದಲ್ಲಿ ಆಯಾ ಹೆಸರಿನಿಂದ ಇದ್ದು, ಆ ವಿಷಯ ಪದಾರ್ಥದಲ್ಲಿ ಆ ಹೆಸರಿನಿಂದ ಇದ್ದು, ಇಂದ್ರಿಯಗಳಿಂದ ಅವನ್ನು ಗ್ರಹಿಸಿ ತಾನು ಭೋಗಿಸಿ, ತನಗೆ ಯೋಗ್ಯವಾದ ರಸವನ್ನು ತಾನು ಭೋಗಿಸಿ ನಮಗೆ ಯೋಗ್ಯವಾದ ಆ ರಸಭಾಗವನ್ನು ನಮಗೆ ವಿಭಾಗ ಮಾಡಿಕೊಟ್ಟು ನಮ್ಮನ್ನು ಸಂತೋಷಪಡಿಸ್ತಾನೆ. ಇದು ಅವನ ವ್ಯಾಪ್ತಿ. ಇಂದ್ರಿಯದಲ್ಲಿಯೂ ಅವನ ವ್ಯಾಪ್ತಿ, ವಿಷಯ ಪದಾರ್ಥಗಳಲ್ಲಿಯೂ ಅವನ ವ್ಯಾಪ್ತಿಯ ಜೊತೆ ಅನಿರುದ್ಧನಾಗಿ ಈ ವ್ಯಾಪಾರವನ್ನು ಮಾಡ್ತಾನೆ. ಯಾಕಾಗಿ? ಅವನಿಗೇನು ಅದರಿಂದ ಆಗಬೇಕಾಗಿಲ್ಲ, ಅವನು ಪೂರ್ಣನಾಗಿದ್ದಾನೆ. ಮಾಡ್ತಾನೆ ಯಾಕೆ? ಜೀವರಿಗೆ ತರ್ಪಕನು ತಾನಾಗಿ, ಜೀವರಿಗೆ ಸಂತೋಷ ಕೊಡಬೇಕು. ರೂಪದಿಂದ ಆದ ಸಂತೋಷ, ಶಬ್ದದಿಂದ ಆದ ಸಂತೋಷ, ಗಂಧದಿಂದ ಆದ ಸಂತೋಷ, ರಸದಿಂದ ಇದನ್ನು ಜೀವರು ಅನುಭವಿಸಿ ಜೀವರು ಸುಖ ಆಗಿರಬೇಕು. ಬ್ರಹ್ಮಾಂಡ ಸೃಷ್ಟಿ ಮಾಡಿದೆ, ವಿಷಯ ಪದಾರ್ಥಗಳನ್ನು ಸೃಷ್ಟಿ ಮಾಡಿದೆ. ಅದು ಜಡ ಆಯಿತು, ಚೇತನ ಅಸ್ವತಂತ್ರನಾದ. ಅವುಗಳ ಸಂಯೋಜನೆ ಅವನ ಸ್ವಾತಂತ್ರ್ಯಕ್ಕಿಲ್ಲ, ಅದನ್ನು ಗ್ರಹಿಸುವ ಸ್ವಾತಂತ್ರ್ಯ ಜೀವರಿಗಿಲ್ಲ. ಹಾಗಾಗಿ ವಿಷಯ ಪದಾರ್ಥಗಳಿದ್ದು ಅದನ್ನು ಸಂಯೋಜನೆ ಮಾಡಿದ. ವಿಷಯ ಪದಾರ್ಥಗಳಿದ್ದು ತಾನು ಅವನ್ನು ಸಂಯೋಜನೆ ಮಾಡಿ ಕಣ್ಣು ಮೊದಲಾದ ಇಂದ್ರಿಯಗಳಲ್ಲಿದ್ದು ಅದನ್ನು ಗ್ರಹಿಸಿ ಜೀವರಿಗೆ ಆ ಸುಖವನ್ನು ಕೊಟ್ಟು ಸಂತೋಷಪಡಿಸುತ್ತಾ ಇದ್ದಾನೆ. ಹೀಗೆ ಭಗವಂತನ ವ್ಯಾಪಾರವನ್ನು ನಾವು ತಿಳಿಯಬೇಕಾಗಿರತಕ್ಕಂಥದ್ದು. ವ್ಯಾಪ್ತಿ ಮತ್ತು ಅವನ ಈ ವ್ಯಾಪಾರ ಅನಿರುದ್ಧ ನಾಮಕನಾಗಿ ಇದೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನಿಗೇನಾಗಬೇಕಾಗಿದೆ? ಇದನ್ನು ಮಾಡಿದ್ರಿಂದ ಅವನಿಗೇನು ಲಾಭ ಇಲ್ಲ, ಯಾವ ಸ್ವಾರ್ಥ ಇಲ್ಲ. ಆದರೂ ಮಾಡ್ತಾ ಇದ್ದಾನೆ, ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನನ್ನು ಶಾಶ್ವತ ಅಂತ ಕರೀತಾರೆ. ಶಾಶ್ವತ, ಯಾವ ಕಾಲಕ್ಕೂ ಜೀವನನ್ನು ಬಿಟ್ಟಿರದೆ ಜೀವನ ಪ್ರತಿಯೊಂದು ಇಂದ್ರಿಯದಲ್ಲಿ ತಾನು ವ್ಯಾಪ್ತನಾಗಿದ್ದು ವಿಷಯ ಪದಾರ್ಥಗಳನ್ನು ತಾನು ಸ್ವೀಕಾರ ಮಾಡ್ತಾ ಜೀವರಿಗೆ ಅದರ ಅನುಭವವನ್ನು ಕೊಡ್ತಾ ಜೀವರಿಗೆ ಸುಖ ಆಗುವಂತೆ ಮಾಡ್ತಾ ಇದ್ದಾನೆ. ಇಂತಹ ಶಾಶ್ವತ, ಅದರಿಂದ ಅವನ ಈ ವ್ಯಾಪಾರ ನೋಡಿ ನಾವೇನು ಮಾಡಬೇಕು? ಪರಮ ಕರುಣಾ ಸಿಂಧು, ಪರಮಾತ್ಮ ಕಾರುಣ್ಯವನ್ನು ಚಿಂತನೆ ಮಾಡಬೇಕು. ನೋಡಿ, ಕರುಣಾಸದೆಯ ವ್ಯಾಪಾರ ಮತ್ತು ಇಲ್ಲಿಯೂ ಬಂತು. ಅವನ ಕಾರುಣ್ಯದ ಚಿಂತನೆ ಎಲ್ಲಿ ಹೋದರೂ ಬರ್ತದೆ. ಅವನ ಕರುಣೆ ಅದು ಅಪಾರವಾದದ್ದು. ಈ ರೀತಿಯಾಗಿ ವಿಷಯ ಪದಾರ್ಥಗಳಲ್ಲಿ ಇಂದ್ರಿಯಗಳಲ್ಲಿದ್ದು ಆ ವಿಷಯ ಪದಾರ್ಥಗಳನ್ನು ಇಂದ್ರಿಯಗಳಿಗೆ ಸಂಯೋಜಿಸಿ ತಾನದನ್ನು ಸ್ವೀಕಾರ ಮಾಡಿ ರಸ ಸ್ವೀಕಾರ ಮಾಡಿ ರಸ ವಿಭಾಗ ಮಾಡಿ ಆಯಾ ಜೀವರಿಗೆ ಆಯಾ ರಸಗಳನ್ನು ಕೊಟ್ಟು ಎಷ್ಟು ವ್ಯಾಪಾರಗಳನ್ನು ಭಗವಂತ ತಾನು ಮಾಡುತ್ತಾ ಇದ್ದಾನೆ. ಕರುಣಾ ಸಿಂಧು,
ಕರುಣಾ ಸಮುದ್ರನಾಗಿ ಈ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾನೆ ಅನಿರುದ್ಧ ನಾಮಕನಾಗಿ. ಹೀಗೆ ಭಗವಂತನ ಈ ವ್ಯಾಪ್ತಿಯನ್ನು ನಾವು ಚಿಂತನೆ ಮಾಡಬೇಕು ಇಂದ್ರಿಯಗಳಲ್ಲಿ ಮತ್ತು ವಿಷಯ ಪದಾರ್ಥಗಳಲ್ಲಿ ಅಂತ. ಭಗವಂತನ ವ್ಯಾಪ್ತಿ, ಅವನ ವ್ಯಾಪಾರ, ಅದನ್ನು ಮಾಡುವ ರೂಪ, ಅದರಿಂದ ಅವನ ಕರುಣೆ, ಇಷ್ಟು ಚಿಂತನೆ ನಮಗೆ ವ್ಯಾಪ್ತಿಯ ಜೊತೆ ಅವನ ಕರುಣೆಯ ಚಿಂತನೆ ಹೀಗಿರಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ಚಿಂತನೆಗೆ ಕೊಡ್ತಾ ಇದ್ದಾರೆ. ಮಧ್ವೇಶಾರ್ಪಣಮಸ್ತು.